ಇಡೀ ಹೈದರಾಬಾದ್ದಿಂದ ಬರ್ತಾರೆ, ದಿಲ್ಲಿಯಿಂದ ಬರ್ತಾರೆ, ಪಂಜಾಬ್ದಿಂದ ಬರ್ತಾರೆ, ಬಿಹಾರದಿಂದ ಬರ್ತಾರೆ. ಹೀಗೆ ದೇಶದ ಬೇರೆ ಬೇರೆ ಭಾಗಗಳಿಂದ ಅದು ಗೋ ಸಾಗಾಣಿಕೆ ಇರ್ಬೋದು, ಪಶು ಸಾಗಾಣಿಕೆ, ಮೀನು ಸಾಗಾಣಿಕೆ, ಪ್ರತಿಯೊಂದರ ಬಗ್ಗೆ ಒಂದು ಪರ್ಫೆಕ್ಟ್ ಲಿವಿಂಗ್ ಜ್ಞಾನವನ್ನು ಕೊಡ್ತಕ್ಕಂಥ ಜ್ಞಾನಿಗಳು. ಉದಾಹರಣೆಗಾಗಿ ಒಂದು ಕುಟ್ಟುವ ಮಷೀನ್ ಇದೆ, ಒಂದು ಅಕ್ಕಿ ತಯಾರು ಮಾಡೋ ಮಷೀನ್ ಇದೆ, ಒಂದು ಬ್ಯಾಳಿ ತಯಾರು ಮಾಡೋ ಮಷೀನ್ ಇದೆ. ಹೀಗೆ 10,000ದಿಂದ 5 ಲಕ್ಷ ರೂಪಾಯಿವರೆಗೆ ಬೆಲೆ ಬಾಳ್ತಕ್ಕಂಥ ಮಷೀನ್ಗಳು ಅಲ್ಲಿರ್ತವೆ. ಇದು ಎಲ್ಲಿ ಸಿಗ್ತದೆ, ಯಾವ ಬೆಲೆಗೆ ಸಿಗ್ತದೆ, ಇದರಿಂದ ಎಷ್ಟು ಉತ್ಪಾದನೆ ಆಗುತ್ತದೆ, ಇದರ ರಾ ಮಟೀರಿಯಲ್ ಎಲ್ಲಿ ಸಿಗ್ತದೆ ಮತ್ತು ಇದರ ಮಾರ್ಕೆಟ್ ಎಲ್ಲಕ್ಕಿಂತ ಹೆಚ್ಚಿಗೆ ಎಲ್ಲಿರ್ತದೆ. ಅವ್ರಿಗೆ IT ಸಂಬಂಧಪಟ್ಟವರು, ಇಂಜಿನಿಯರಿಂಗ್ ಸಂಬಂಧಪಟ್ಟವ್ರ ಸಲುವಾಗಿ ಒಂದು 6 days ವರ್ಕ್ಶಾಪ್ ಇದೆ. ನಮ್ಮ ದೇಶದಲ್ಲಿ ನೀವು ರಾಜಿ ದೀಕ್ಷಿತ್ರ ಹೆಸರು ಕೇಳಿರ್ಬೋದು. ಅವರನ್ನೇ ಫಾಲೋ ಮಾಡ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಸ್ವದೇಶಿ ಅಂತಿದೆ. ಅವರು 6 days ವರ್ಕ್ಶಾಪ್ ಮಾಡ್ತಾರೆ. 9 ದಿನದಾಗ 6 ದಿನ ಬರೀ ಅದ್ರ ಸಲುವಾಗಿನೇ ಇರ್ತದೆ, ಯೂತ್ ಸಲುವಾಗಿನೇ ಇರ್ತದೆ. ಯಾವುದನ್ನು ಬಹಳ ಜನ ಏನ್ ತಿಳ್ಕೊತಾರೆ, ನೋಟ್ ಬುಕ್ ಹಂಚಿದೆವು, ಬಟ್ಟೆ ಹಚ್ಚಿದೆವು, ಒಂದು ಹೊತ್ತಿನ ಊಟ ಕೊಟ್ಟೆವು, ದವಾಖಾನೆಗೆ ಹೋಗಿ ಒಂದಿಷ್ಟು ಬಾಟ್ಲಿ ಕೊಟ್ಟೆವು, ಎಂದರ ಒಂದಿನ ಯಾರದೋ ನೆನಪಿನಲ್ಲಿ ಇದೇ ಸೇವಾ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಿರಂತರವಾಗಿ 365 ದಿವಸ ಮಾಡುವ ಕೆಲಸ ಏನಿದೆಯಲ್ಲ, ಇದು ನಿಜವಾದ ಸೇವೆ. ತೆಗೆದ್ಬಿಟ್ಟಿವಿ. ಬೌಂಡ್ರಿ ಗಿಡದ ಒಂಟನೆ ಬೌಂಡ್ರಿ ತಗೊಳ್ಳಿ. ಅಜ್ಗಡಿ ಒಂದ್ ಕಡೆ ಹೆಚ್ಚು ಬರ್ಬೋದು, ಒಂದ್ ಕಡೆ ಸ್ವಲ್ಪ ಕಡಿಮೆ ಬರ್ಬೋದು. ಅಂದ್ರೆ ಇವು ಟೇಕ್ ಆಸ್ ಎ ಬೌಂಡ್ರಿ ಜಾಗ ಬಿಟ್ಟು 20 feet ರೋಡ್ ಏನಾರ ಬಿಟ್ಕೊಂಡು 20 ಹಿಂದೆ ಬರ್ತದೆ 40 feet ರೋಡ್ ಹಿಂದೆ. ಆ ರೋಡಿನ ಈ ಕಡೆ ಇದು, ಅದ್ರ ಎದುರುಗಡೆ ಈಗೇನು ರೋಡ್ ಹೊಲ ಈಗ ಇಲ್ಲಿ ನಡೀತಕ್ಕಂಥ ಅಂದ್ರೆ ಈಗ ಸದ್ಯಕ್ಕೆ ಯಾವ್ಯಾವ ರೀತಿ ತಯಾರಿಗಳು ಈ ಸ್ಥಳದಲ್ಲಿ, ಅಂದ್ರೆ ಈಗ ಭಾರತೀಯ ಸಂಸ್ಕೃತಿ ಉತ್ಸವ ನಡೀತಕ್ಕಂಥ ಸ್ಥಳದಲ್ಲಿ ಯಾವ್ಯಾವ ರೀತಿ ತಯಾರಿ ನಡೀತಾ ಇದೆ, ಯಾವ ಹಂತಕ್ಕೆ ಬಂದಿದೆ, ಮತ್ತು ಯಾವ್ಯಾವ ಸ್ಥಳದಲ್ಲಿ ನಾವು ಬರ್ತಕ್ಕಂಥ ದಿನಗಳಲ್ಲಿ ಈಗ ತಾವು ಹೇಳ್ತಾ ಇದ್ರಿ 2ನೇ ಕುಂಭಮೇಳ ನಡೀತಕ್ಕಂಥ ಸ್ಥಳ ಇದು ಅಂತೇಳಿ. ಸೊ ಆ ವಾತಾವರಣ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡಿ. ಏನಿಲ್ಲ, ಹೋಗಲೇಕ ಅವ್ರು ಯಾಕೆ ಡಿಸ್ಟರ್ಬ್ ಮಾಡಿ. 2 ನಿಮಿಷ ಇರಂಗಿಲ್ಲ ಅದು. ಇದು ಕುಂಭಮೇಳ ಬಿಟ್ಟ ಮೇಲೆ ನಮ್ಮ ದೇಶದಲ್ಲಿ ಸಮಾಜಮುಖಿಯಾಗಿ ನಡೀತಕ್ಕಂಥ, ಬದುಕಿಗೆ ದಿಶೆ ನೀಡ್ತಕ್ಕಂಥ ಅತಿ ದೊಡ್ಡ ಕಾರ್ಯಕ್ರಮ ಇದು. ಈ ರೀತಿಯ ಕಾರ್ಯಕ್ರಮ ಇಲ್ಲಿಯವರೆಗೆ ಸರ್ಕಾರ ಮಟ್ಟದಲ್ಲಾಗಲಿ ಪ್ರೈವೇಟ್ ಲೆವೆಲ್ದಲ್ಲಾಗಲಿ ಇದಕ್ಕೂ ಮುಂಚೆ ಮಾಡಿಲ್ಲ. ಪ್ರಗತಿ ಮೈದಾನದಲ್ಲಿ ದೊಡ್ಡ ದೊಡ್ಡ ಕಲ್ಚರಲ್ ಪ್ರೋಗ್ರಾಮು, ವ್ಯಾಪಾರ ಮಳಿಗೆಗಳು ಇತ್ಯಾದಿ ದೆಹಲಿಯಲ್ಲಿ ನಡೀತವೆ, ತಿಂಗಳಾನುಗಟ್ಟಲೆ ನಡೀತವೆ. ದೇಶ ಜಗತ್ತಿನ ಜನ ಬರ್ತಾರೆ. ಆದರೆ ಇಲ್ಲಿ ನಡೆಯುವ ಈ ಕಾರ್ಯಕ್ರಮದ ವಿಶೇಷತೆ ಅಂದರೆ, ಹುಟ್ಟಿನಿಂದ ಹಿಡ್ಕೊಂಡು ತಾಯಿ ಗರ್ಭದಿಂದ ಒಂದು ಮಗುವಿನ ವಿಕಾಸ ಹೇಗಾಗಬೇಕು ಮತ್ತು ಈ ಆಸ್ತಿ, ದೇಶ, ಧರ್ಮ, ಸಂಸ್ಕೃತಿ, ಒಂದು ಪರಾತ್ಪರ ಶಕ್ತಿ ಮುಕ್ತಿಯವರೆಗೆ, ಸಫಲ ಜೀವನದ ಎಂಡಾಗುವವರೆಗೆ ಏನು ಮಾಡಬೇಕನ್ನೋದನ್ನು ಇಡೀ 9 ದಿವಸದ ಕಾರ್ಯಕ್ರಮದಲ್ಲಿ ಇದು ಆಯೋಜನೆ ಮಾಡಲಾಗಿದೆ. ಈ ಸ್ಪಾಟ್ದಲ್ಲಿ ಮಾತ್ರ ನಾವು ಸುಮಾರು ಒಂದು 240 ಎಕರ್ ಲ್ಯಾಂಡ್ ಇದೆ. ಅಂದ್ರೆ ಈ ಆ ಕಡೆ ಭಾಗ ಇಲ್ಲ ರೀ, ಅಂದ್ರೆ ಈ ಹೈವೇ ಹಚ್ಚಾಕಿಲ್ರಿ ಅದು ಇದು ಈಚೆಗಡಿ. ಹೈವೇ ಹಚ್ಗಡಿನೂ ಸುಮಾರು ಒಂದು 60 ಎಕರೆ ಇದೆ. ಅಬೌಟ್ 180 ಎಕರ್ ಈಚೆಗಡೆ. ಅಂದ್ರೆ ನಾವು ನಿಂತಿದ್ದು ಮೇನ್ ಸ್ಪಾಟ್ ರೀ. ಅಂದ್ರೆ ಈ ಮೇನ್ ಪ್ರೋಗ್ರಾಮ್ಸ್ ಎಲ್ಲ ನಡೆಯೋದು ಇಲ್ಲೇ ಇಲ್ಲೇ. ಸೊ ಅದು 60 ಎಕರೆ ಏನ್ರಿ? ಅದು ಪಾರ್ಕಿಂಗ್ ಸಲುವಾಗಿ ಬಿಟ್ಟಿದ್ದೇವೆ. 60 ಎಕರೆ. 60 ಎಕರೆ ಇನ್ನೂ ನಾವೇನ್ ನೋ ಮೆನ್ಸ್ ಲ್ಯಾಂಡ್ ಅಂತ ರೋಡಿನ ಈ ಕಡೆ ಒಂದು 40 ಮೀಟರ್ ಬಿಟ್ಟಿದ್ದೇವೆ. ಅದು 2 ವೀಲರ್ ಪಾರ್ಕಿಂಗ್ಗೆ ರೋಡಿನ 2 ಸೈಡ್ ಕೊಡ್ತೀವಿ. ಮೊದಲು ಒಂದ್ ಕಡೆ ಚಿಲ್ಡ್ರನ್ ಲೋಕ, ಮಕ್ಕಳ ಲೋಕ ಅಂತ ಮಾಡಿದ್ದೆವು. ಅದು ನಮ್ಮ ವಿದಿನ್ ದಿ ಪ್ರಿಮಿಸಸ್ ತಗೋತಾ ಇದ್ದೇವೆ. ಏನ್ರಿ ಇದು ಮಕ್ಕಳ ಲೋಕ ಅಂದ್ರೆ ಯಾವ ರೀತಿ? ಇದು ಮೊದಲನೇ ಬಾರಿಗೆ ಒಂದು ಮಗುವನ್ನು ಸೃಜನಾತ್ಮಕವಾಗಿ ಹೇಗೆ ಬೆಳೆಸಬೇಕು, ಅದಕ್ಕೆ ಸೃಜನಾತ್ಮಕವಾದಂಥ ಅವರ ಕ್ರಿಯೇಟಿವಿಟಿ ಹೆಚ್ಚು ಮಾಡಲಿಕ್ಕೆ ಏನೇನು ಆಕ್ಟಿವಿಟೀಸ್ ಇರ್ತವೆ, ಸಣ್ಣ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು
ಸುಮಾರು 10-12 ವರ್ಷದವರೆಗೆ. ಇದು ಬಹುಶಃ ಭಾರತ ದೇಶದಲ್ಲಿ ನಾವು ಮೊದಲನೇ ಬಾರಿಗೆ ಆ ರೀತಿ ತಯಾರಿ ಮಾಡಿದ್ದೇವೆ. ಅದಕ್ಕಾಗಿ ಸುಮಾರು 15 ಲಕ್ಷದಷ್ಟಂತೂ ಬರೀ ಇನ್ಸ್ಟ್ರೂಮೆಂಟು, ಸಾಮಾನು ಇತ್ಯಾದಿಗಾಗಿ ನಾವು ಖರ್ಚು ಮಾಡಿದ್ದೇವೆ. ಎಟ್ ಎ ಟೈಮ್ 1500 ಮಕ್ಕಳು ಆಟ ಆಡ್ಬೋದು. ಆಟದ ಜೊತೆಗೆ ಆಟ ಮತ್ತು ಅದರ ಜೊತೆಗೆ ಜ್ಞಾನ, ಅದರ ಜೊತೆಗೆ ಸೃಜನಾತ್ಮಕ, ಹೀಗೆ 9 ದಿನದಾಗೆ ಅದೆಲ್ಲ 9 ದಿವಸದಲ್ಲಿ ಇಡೀ ದಿವಸ ಅವ್ರು ಬಂದು ನೋಡ್ಬೋದು, ಮಕ್ಕಳು ಭಾಗಿಯಾಗ್ಬೋದು. ಮತ್ತು ಅದೇ ಮಕ್ಕಳಿಗೆ ಅನುಕೂಲವಾಗ್ತಕ್ಕಂಥ ಸಣ್ಣ ಸಣ್ಣ ಕಾರ್ಯಕ್ರಮ ಇವೇನು 9 ಲೋಕ ಅಂತ ಏನು ನಾವು ಮಾಡಿವಲ್ಲ, 9 ಲೋಕದಲ್ಲಿ ಪ್ರತಿನಿತ್ಯ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ನಡೀತವೆ. 9 ಲೋಕದಲ್ಲಿ ವಿಶೇಷ ಅತಿಥಿಗಳು ಬರ್ತಾರೆ. ಆ ಲೋಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರ, ಚರ್ಚೆ, ವಿಷಯ. ಕೃಷಿಯಲ್ಲಿ ಹೋದರೆ ಕೃಷಿ ಬಗ್ಗೆ ಮಾತುಕತೆ, ಕಲಾಲೋಕಕ್ಕೆ ಹೋದರೆ ದೇಶದ ಕಲಾವಿದರ ಜೊತೆಗೆ ಮಾತುಕತೆ, ಮಕ್ಕಳ ಲೋಕಕ್ಕೆ ಬಂದರೆ ದೇಶದ ಮಕ್ಕಳ ಲೋಕದವರ ಜೊತೆಗೆ ಮಾತುಕತೆ, ಕಾಯಕ ಲೋಕ ಬಂದರೆ ದೇಶದ ಕಾಯಕದ ಬಗ್ಗೆ, ದುಡಿಮೆಯ ಬಗ್ಗೆ, ಸ್ವಂತ ಉದ್ಯೋಗದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನಾಯಕ. ಈಗ ನಾವೇನು ಡಿಕ್ಲೇರ್ ಮಾಡಿವು 3 ಮಂಟಪ ಇವೆ ಅಲ್ಲ, ಅವು ನಿಶ್ಚಿತ ಕಾರ್ಯಕ್ರಮದ ಮಂಟಪ ಇದೆ. ಆದರೆ ಇವು ಏನಿವೆ 9 ಲೋಕಗಳು, ಇಲ್ಲಿ ಅವರದೇ ಆದಂಥ ಕಾರ್ಯಕ್ರಮ, ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಲ್ಲಿ ವ್ಯಕ್ತಿಗಳಿರ್ತಾರೆ. ಇದು ಈ ಸಲ ನಡೀತಕ್ಕಂಥ ಅತಿ ದೊಡ್ಡ. ಸಪೋಸ್ ನಾವು ಇದೆಲ್ಲವನ್ನು ಇನ್ವಿಟೇಷನ್ದಾಗ ಸೇರಿಸಿದ್ರೆ ಇನ್ವಿಟೇಷನ್ ಇನ್ನ ಒಂದು 25-30 ಪುಟ ಹೆಚ್ಚಿಗೆ ಆಗ್ತಿತ್ತು. ಅದಕ್ಕೆ ಇದನ್ನು ನಾವು ಮೇನ್ ಇನ್ವಿಟೇಷನ್ ಅಲ್ಲಿ ಸೇರಿಸಿಲ್ಲ. ಮತ್ತು ಆಯಾ ಲೋಕದವರಿಗೆ ಅವ್ರು ಸಂಪರ್ಕ ಮಾಡ್ತಾರೆ. ಈಗ ಒಬ್ಬ ಕಲಾಲೋಕದಲ್ಲಿ ಯಾರಿದ್ದಾರೆ ನನಗೆ ಗೊತ್ತಿಲ್ಲ, ಒಬ್ರಿಬ್ಬರು ನಮಗ್ ಗೊತ್ತಿರ್ತಾರೆ. ಹೌದು. ಆದ್ರೆ ಯಾರು ಕಲಾಲೋಕದ ತಪಸ್ವಿಗಳಿದ್ದಾರೆ, JS ಖಂಡೇರಾವ್ ಇದ್ದಾರೆ, ಅವ್ರು ಇಡೀ ದೇಶದಲ್ಲಿ ತಿರುಗ್ತಾರೆ. ಅವರು ದೇಶದ ಕಲಾವಿದರಿಗೆ ಕರೀತಾರೆ. ಸಂಗೀತ ಲೋಕದ ಕಾರ್ಯಕ್ರಮ ಜಂಬಲ್ ದಿನ್ನಿ ಸಭಾ ಮಂಟಪದಲ್ಲಿ ನಡೀತದೆ. ಅವರು ಈಗ ವೆಂಕಟೇಶ್ ಇದ್ದಾರೆ, ರಾಷ್ಟ್ರಮಟ್ಟದ ಸಂಗೀತಕಾರರಿದ್ದಾರೆ, ಕ್ಲಾಸಿಕಲ್. ಸೊ ಅಲ್ಲಿ ಆ ಕಾರ್ಯಕ್ರಮ ನಡೀತದೆ. ಅವರಿಗೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿರ್ತೇವೆ. ಪ್ರಾರಂಭದಲ್ಲಿ 1 ತಾಸು ಸ್ಥಳೀಯ ಕಲಾವಿದರಿಗೆ ಕೊಟ್ಟು ಆಮೇಲೆ ದೇಶದ ಪ್ರಸಿದ್ಧ ಕಲಾವಿದರಿಗೆ ಅವಕಾಶ ಕೊಡ್ತೇವೆ. ಅದೇ ರೀತಿ ಈ ಕಲಾಲೋಕದಲ್ಲಿ ಇನ್ನೊಂದು ಬರ್ತದೆ, ಮೂರ್ತಿ ಮಾಡೋದಿದೆ, ಪೇಂಟಿಂಗ್ ಮಾಡೋದಿದೆ, ಕಲ್ಲಿನಲ್ಲಿ ಇದೆ, ಮೆಟಲ್ದಲ್ಲಿದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆ. ಹೀಗೆ ಈ ಎಲ್ಲ ಲೋಕಗಳು ಅಲ್ಲಿ ಕಾಣುತ್ತವೆ. ಅದಕ್ಕೂ ಪ್ರತಿನಿತ್ಯ ಒಬ್ಬರು ದೇಶದ ಒಳ್ಳೆಯ ಗೆಸ್ಟ್ ಬರ್ತಾರೆ, ಕಲಾ ಜಗತ್ತಿನವರು ಅಲ್ಲಿ ಸೇರ್ತಾರೆ. ಈ ರೀತಿ ಆ ಕಾರ್ಯಕ್ರಮ. ಈಗ ನೀವು ಒಂದು ಚಿಣ್ಣರ ಲೋಕವನ್ನು ಸೃಷ್ಟಿ ಮಾಡ್ತಾ ಇದ್ರಿ, ಆಮೇಲೆ ರೈತರು ಸಂಬಂಧಪಟ್ಟಂತ ಅದೊಂದು ಲೋಕ. ಅಂದ್ರೆ ಈಗ ನೀವು 9 ದಿನ 9 ಲೋಕ ಸೃಷ್ಟಿ ಮಾಡ್ತೀನಿ ಅಂತಕ್ಕಂಥ ಅಲ್ಲ, 9 ದಿನ ಈ ಲೋಕಗಳು ಕೆಲಸ ಮಾಡ್ತಾರೆ. ಅಂದ್ರೆ ಎಷ್ಟು ಲೋಕಗಳು ನಾವು ನೋಡ್ಬೋದ್ರಿ ಇಲ್ಲಿ? ನೀವು ಹೇಳದ್ನಲ್ಲ, ಮಿನಿಮಮ್ 9 ಇದೆ. ಸ್ವಲ್ಪ ಸಣ್ಣ ಸಣ್ಣ 1-2 ಇರ್ತವೆ. ಅಂದ್ರೆ ಈಗ ಜ್ಞಾನ ಲೋಕ ಅಂತ ಹೆಸರಿಟ್ಟಿವಿ. ಅದು ಬರೇ ಶಿಕ್ಷಣಕ್ಕೆ ಮತ್ತು ಪುಸ್ತಕ ಮಾರಾಟ ಮಳಿಗೆ ಏನಿದೆ ಅಲ್ಲ, ಅದಕ್ಕಷ್ಟೇ ಸೀಮಿತ ಇದೆ. ಯಾಕಂದ್ರೆ ಒಂದು ಸಮಾಜದ ವ್ಯಕ್ತಿಗಳ ಪರಿವರ್ತನದಲ್ಲಿ ಸಾಹಿತ್ಯ ಬಹುದೊಡ್ಡ ಪಾತ್ರ ಇದೆ. ಎಷ್ಟೇ ಮಾಸ್ ಮೀಡಿಯಾ ಬಂದರೂ ಪುಸ್ತಕ ತನ್ನ ಘನತೆಯನ್ನು ಕಳ್ಕೊಂಡಿಲ್ಲ. ಅದಕ್ಕಾಗಿ ಅಲ್ಲಿ ಒಂದು 40-50 ಉತ್ತಮ ಸಾಹಿತ್ಯದ ಅಂಗಡಿಗಳು ಬರ್ತವೆ. ಅದು ತನ್ನದೇ ಆದ ಒಂದು ಲೋಕ. ಅದೇ ರೀತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಜ್ಞಾನಕ್ಕೆ ಸಂಬಂಧಪಟ್ಟಂತ 1-2-3 ಸ್ಟಾಲ್ಗಳು, 4-6 ಸ್ಟಾಲ್ಗಳು ಅಲ್ಲಿರಬಹುದು. ಅದರ ಪಕ್ಕದಲ್ಲಿನೇ ಇನ್ನೊಂದು ಬರ್ತದೆ, ಅದಕ್ಕೆ ನಾವು ಸೇವಾ ಲೋಕ ಅಂತ ಕರಿತೀವಿ. ಒಂದು ದುಡ್ಡು ಗಳಿಸ್ಲಿಕ್ಕೆ ಮಾಡೋದು ಅದು ವ್ಯವಹಾರ ಅಂತ ಅನಿಸುತ್ತದೆ. ಸಂಸ್ಥೆಯಿಂದ ಒಂದು ದುಡ್ಡನ್ನು ತಗೊಳ್ಳೋದು, ಕೆರೆಯ ನೀರು ಕೆರೆಗೆ ಚೆಲ್ಲಿ ಯಾರು ಬದುಕ್ತಾರೆ ಅದಕ್ಕೆ ಸೇವಾ ಕಾರ್ಯ ಅಂತ ಕರೀತಾರೆ. ಆ ರೀತಿ ಅನೇಕ ಸೇವೆ ಮಾಡ್ತಕ್ಕಂಥ ಸಂಸ್ಥೆಗಳಿದೆ. ಭಾರತ್ ವಿಕಾಸ್ ಸಂಗಮ ಇದೆ. ಇದೇನೋ ತನ್ನ ದುಡ್ಡು ವಾಪಸ್ ತಗೊಂಡು ಹೋಗಂಗಿಲ್ಲ. ಈ ಕಳೆದ 21 ವರ್ಷದಲ್ಲಿ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಬರೀ ಕೊಡೋದು ಗೊತ್ತು, ದುಡಿಯೋದು ಗೊತ್ತು, ಒಯ್ಯೋದು ಯಾರಿಗೂ ಗೊತ್ತಿಲ್ಲ. ಸೊ ಅದೇ ರೀತಿಯಾಗಿ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿ ಇದೆ. ಶಿಕ್ಷಣ ಸಮಿತಿಯಿಂದ ಬಂದಂಥ ಯಾವುದೇ ಆದಾಯವನ್ನು ನಾವು ಹೊರಗೆ ಕೊಟ್ಟಿಲ್ಲ, ಸಮಾಜಕ್ಕೇನೆ ಖರ್ಚು ಮಾಡಿದ್ದೇವೆ. ಜೊತೆಯಲ್ಲಿ ಉಲ್ಟಾ ಸಮಾಜದಿಂದ ತಗೊಂಡು ಅದನ್ನು ಪ್ರಫುಲ್ಲವಾಗಿ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ತೆಲಂಗಾಣದಲ್ಲಿ ವಂದೇ ಮಾತರಂ ಫೌಂಡೇಶನ್ ಅಂತಿದೆ. ಇವತ್ತು ಅಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮತ್ತು
ಈ ನ್ಯೂ ಟೈಪ್ ಆಫ್ ಎಜುಕೇಶನ್, ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಹೊರಗೆ ಹಾಕ್ತಕ್ಕಂಥ ಶಿಕ್ಷಣದಲ್ಲಿ ಇಡೀ ತೆಲಂಗಾಣದಲ್ಲಿ ಅದು ಒನ್ ಆಫ್ ದಿ ಪ್ರೈಮ್ ಇನ್ಸ್ಟಿಟ್ಯೂಷನ್ ಅಂತಿದೆ. ಅಕ್ಷರವನ ಅನ್ನುವ ಕ್ಷೇತ್ರದಲ್ಲಿ 12 ಎಕರೆ ಪ್ರದೇಶದಲ್ಲಿ ಅದನ್ನು ಅವರು ಬಿಲ್ಟ್ ಮಾಡಿದ್ದಾರೆ. ಓಕೆ. ಸೊ ಈ ರೀತಿ ಅವ್ರ ಪ್ರೆಸೆಂಟೇಷನ್ ಇಲ್ಲಿರ್ತದೆ. ಓಕೆ. ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು 30-40 ಎಕ್ಸಿಬಿಷನ್ಗಳು. ಯಾವುದನ್ನು ಬಹಳ ಜನ ಏನ್ ತಿಳ್ಕೊತಾರೆ, ನೋಟ್ ಬುಕ್ ಹಂಚಿದೆವು, ಬಟ್ಟೆ ಹಚ್ಚಿದೆವು, ಒಂದು ಹೊತ್ತಿನ ಊಟ ಕೊಟ್ಟೆವು, ದವಾಖಾನೆಗೆ ಹೋಗಿ ಒಂದಿಷ್ಟು ಬಾಟ್ಲಿ ಕೊಟ್ಟೆವು, ಎಂದರ ಒಂದಿನ ಯಾರದೋ ನೆನಪಿನಲ್ಲಿ ಇದೇ ಸೇವಾ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಿರಂತರವಾಗಿ 365 ದಿವಸ ಮಾಡುವ ಕೆಲಸ ಏನಿದೆಯಲ್ಲ, ಇದು ನಿಜವಾದ ಸೇವೆ. ನಿಮ್ಗೆ ಗೊತ್ತಿದೆ ಬಾಬಾ ಆಮ್ಟೆ ಅವ್ರ ಬಗ್ಗೆ. ಇಟ್ ಈಸ್ ಕಾಲ್ಡ್ ನಿರಂತರ ಸೇವೆ. ಅಂದ್ರೆ ನಿರಂತರ ಸೇವೆ ಅಂದ್ರೆ ಇಡೀ ವರ್ಷ ಪೂರ್ತಿ ಸೇವೆ ಮಾಡ್ತಕ್ಕಂತ ಸಂಸ್ಥೆಗಳು ಎಲ್ಲಿ ಬರ್ತವೆ. ಸೊ ಅವ್ರನ್ನ ನೋಡ್ತಕ್ಕಂತ ಭಾಗ್ಯ ಇಲ್ಲಿಯ ಜನರಿಗೆ ಸಿಗ್ತದೆ. ಸೇವೆ ಅನ್ನೋದು ಏನು ಎಂಬುದು ಯಾರ್ದರ ತಲೆಗಿತ್ತಂದ್ರೆ ಅದು 1000 ಪಟ್ಟು ದೊಡ್ಡ ಕನಸಾಗ್ತದೆ. ಸೊ ಸೇವೆ ಮಾಡೋರಿಗೆ ಇದೊಂದು ಸ್ಫೂರ್ತಿ ರೀ, ಭಯಂಕರ ಸ್ಫೂರ್ತಿ. ಇದನ್ನು ಅವರು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಆ ಸ್ಫೂರ್ತಿಯನ್ನ ತುಂಬತಕ್ಕಂತ ಕೇಂದ್ರ ಇದು ಆಗುತ್ತೆ. ಈಗ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶದಾಗ ನಾವು ನೋಡಿದೇವೆ ಅಂದ್ರೆ ಈಗ ಬಹಳಷ್ಟು ಕಡೆ ಬೆಳೆ ಎಲ್ಲ ಬೆಳೆದಿತ್ತದ್ರಿ, ಹೊಲ ಅದ. ಸೊ ಇದನ್ನ ಯಾವ ರೀತಿ ನೀವು? ಇಲ್ಲ, ಈಗ ಇದು ನಮ್ಮ ಕಾರ್ಯಕ್ರಮದ ಏರಿಯಾದಲ್ಲಿ ಯಾವುದು ಬೆಳೆ ಇಲ್ಲ. ಓಕೆ. ಇಟ್ ಈಸ್ ಓಪನ್ ಲ್ಯಾಂಡ್. ಮೊದಲೇ ರೈತರ ಜೊತೆಗೆ ಮಾತಾಡಿ ಅವರಿಗೆ ಅಂಡರ್ಟೇಕಿಂಗ್ ತಗೊಂಡು ಈ ಕಾರ್ಯಕ್ರಮಕ್ಕಾಗಿ ನಾವು ಅವರು ಫೆಬ್ರವರಿ ಮುಗಿಯವರೆಗೂ ಈ ಜಾಗ ನಮಗ್ ಕೊಟ್ಟಿದ್ದಾರೆ. ಮತ್ತೆ ಮಾರ್ಚ್ 1ಕ್ಕೆ ಅವ್ರ ಜಮೀನ್ ಅವ್ರಿಗೆ ನಾವು ವಾಪಸ್ ಕೊಡ್ತೇವೆ. ಹೀಗಾಗಿ ನೀವು ಸುತ್ತ ಎಲ್ಲೇ ನೋಡಿ ಅಲ್ಲೇನ್ ಫ್ಲಾಗ್ ಹಾಕಿದ್ದಾರೆ ದೂರದಲ್ಲಿ, ಅದೆಲ್ಲ ನಮ್ ಬೌಂಡ್ರಿ. ಅದ್ರೊಳಗಿಲ್ಲ, ಎಲ್ಲೋ 1-2 ಕಡೆ ಸಣ್ಣ ಪುಟ್ಟ ಬೆಳೆ ಇದೆ. ಅದು 1 ತಿಂಗಳಲ್ಲಿ ವೆದರ್ ಹೋಗಿ. ಸೊ ಮತ್ತೆ ಯಾವ ರೀತಿ ಈಗ ಕೃಷಿಗೆ ಸಂಬಂಧಪಟ್ಟಂಗ ಈಗ ರೈತರು ಇಲ್ಲಿ ಬಂದ್ರಂದ್ರ, ಸೊ ರೈತರಿಗೆ ಯಾವ್ಯಾವ ರೀತಿ ಒಂದು ನಾಲೆಜ್ ಸಿಗ್ಬೋದು? ಹಣ್ಣು ಹಂಪಲು, ತರಕಾರಿ, ದವಸ ಧಾನ್ಯ, ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಪಶು ಸಾಗಾಣಿಕೆ, ನಾನಾ ಫೀಲ್ಡಿಗೆ ಬೇಕಾದಂತ ಎಲ್ಲ. ಇದಕ್ಕೆ ನಾವು ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ, ನಾನ್ ಕೆಮಿಕಲ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಇಂದ ಕೃಷಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನು ಈಗೇನು ಕೊನೆಗೆ ಬರ್ತದೆ, ಇದು ಈ ಏರಿಯಾದ್ದು ಸ್ಟಾರ್ಟಿಂಗ್ ನಿಂತ ಹಿಡ್ಕೊಂಡು 800 ಮೀಟರ್ ಎಲ್ಲಿ ಮುಗಿತದೆ, ಕೊನೆ 200 ಮೀಟರ್ದಲ್ಲಿ ಈಗೇನಲ್ಲಿ ಕೆಲಸ ನಡೆದಿದೆ, ಅದು ಕೃಷಿಗೆ ಸಂಬಂಧಪಟ್ಟಂತ ಕೆಲಸ ಇದೆ. ಈಗ ಅಂದ್ರೆ ಕಂಪ್ಲೀಟ್ ಆಗಿ ನಾವು ಸಾವಯವ ಆಗಿರ್ಲಿ, ಸೊ ಅದ್ರ ಬಗ್ಗೆ ನಾಲೆಜ್ ಅನ್ನ ಇಲ್ಲಿ ಫುಲ್ ನಾಲೆಜ್ ಸಿಗ್ತದೆ. ಮತ್ತು ಇದಕ್ಕಾಗಿ ಕೆಲಸ ಮಾಡ್ತಕ್ಕಂತ ಅನೇಕ ಜ್ಞಾನಿಗಳನ್ನು ನಾವು ಕರೆಸ್ತಾ ಇದ್ದೀವಿ. ಕೃಷಿಗೆ ಸಂಬಂಧಪಟ್ಟವ್ರು ಎಲ್ಲೆಲ್ಲಿಂದ ಬರ್ತಾರೆ? ಇಡೀ ಹೈದರಾಬಾದ್ದಿಂದ ಬರ್ತಾರೆ, ದಿಲ್ಲಿಯಿಂದ ಬರ್ತಾರೆ, ಪಂಜಾಬ್ದಿಂದ ಬರ್ತಾರೆ, ಬಿಹಾರದಿಂದ ಬರ್ತಾರೆ. ಹೀಗೆ ದೇಶದ ಬೇರೆ ಬೇರೆ ಭಾಗಗಳಿಂದ, ಅದು ಗೋ ಸಾಗಾಣಿಕೆ ಇರ್ಬೋದು, ಪಶು ಸಾಗಾಣಿಕೆ, ಮೀನು ಸಾಗಾಣಿಕೆ, ಪ್ರತಿಯೊಂದರ ಬಗ್ಗೆ ಒಂದು ಪರ್ಫೆಕ್ಟ್ ಲಿವಿಂಗ್ ಜ್ಞಾನವನ್ನು ಕೊಡ್ತಕ್ಕಂಥ ಜ್ಞಾನಿಗಳು. ಉದಾಹರಣೆಗಾಗಿ ಸಾಕುವಿಕೆಯಲ್ಲಿ ಒಂದು ದೊಡ್ಡ ಹೆಸರಪ್ಪ ಅಂದ್ರೆ ಗೋಪಾಲ್ ಸುತಾರಿಯಾ ಅಂತಿದ್ದಾರೆ. ಅವರು ಜನರ ಜೊತೆಗೇನೆ ಮಿಕ್ಸ್ ಆಗ್ಲಿಕ್ಕೆ 4-5 ದಿವಸ ಇಲ್ಲೇ ಇರ್ತಾರೆ. ಸುನೀಲ್ ಮಾಲ್ಸಿಂಕ ಅಂತ ಹೇಳಿ ಒಂದು ಓಲ್ಡೆಸ್ಟ್ ರಿಸರ್ಚ್ ಸೆಂಟರ್ ಇದೆ, ದೇವ್ಲಾಪುರ್ ಅಂತ ಹೇಳಿ ನಾಗ್ಪುರ್ ಹತ್ತಿರ. ಸೊ ಅದು ಮಾಡಿದಷ್ಟು ಸಂಬಂಧ ರಿಸರ್ಚು ಭಾರತದಲ್ಲಿ ಯಾವ ಯೂನಿವರ್ಸಿಟಿನೂ ಮಾಡಿಲ್ಲ. ಸೊ ಆ ದೇವ್ಲಾಪುರದ ಸುನೀಲ್ ಮಾಲ್ಸಿಂಕ ತಮ್ಮ ಸ್ಟಾಲು ಹಾಕ್ತಾರೆ ಮತ್ತು ಇದರ ಪರಿಚಯ ಕೊಡುವ ದೃಷ್ಟಿಯಿಂದ ಅವ್ರು ಇಡೀ 9 ದಿವಸ ತಮ್ಮ ಟೀಮಿನ ಜೊತೆಗೆ ಇಲ್ಲಿ ಇರ್ತಾರೆ. ಯೂತ್ಗೆ ನಾವು 2 ವರ್ಕ್ ಕಲ್ಚರ್ ಬಗ್ಗೆ ಒತ್ತು ಕೊಡಬೇಕಂತಿದೆ. ಇದೇನು ಕಾಯಕ ಲೋಕ ಅಥವಾ ಉದ್ಯೋಗ ಲೋಕ ಅಂತ ನಾವು ಮಾಡ್ತಾ ಇದ್ದೀವಿ, ಅಲ್ಲಿ 100 ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಕ್ಕಂಥ ಎಕ್ಸಿಬಿಷನ್ ನಾವು ಮಾಡ್ತೇವೆ. 100 ಮಿನಿಮಮ್ 100. ಅಂದರೆ ಅಲ್ಲಿ ಒಂದು ಉಪಕರಣ, ಒಂದು ಹೊಲಿಗೆ ಮಷೀನ್ ಇದೆ, ಒಂದು ಕುಟ್ಟುವ ಮಷೀನ್ ಇದೆ, ಒಂದು ಅಕ್ಕಿ ತಯಾರು ಮಾಡೋ ಮಷೀನ್ ಇದೆ, ಒಂದು ಬ್ಯಾಳಿ ತಯಾರು ಮಾಡೋ ಮಷೀನ್ ಇದೆ. ಹೀಗೆ 10,000ದಿಂದ 5 ಲಕ್ಷ ರೂಪಾಯಿವರೆಗೆ ಬೆಲೆ ಬಾಳ್ತಕ್ಕಂಥ ಮಷೀನ್ಗಳು ಅಲ್ಲಿರ್ತವೆ. ಇದು ಎಲ್ಲಿ ಸಿಗ್ತದೆ, ಯಾವ ಬೆಲೆಗೆ ಸಿಗ್ತದೆ, ಇದರಿಂದ ಎಷ್ಟು ಉತ್ಪಾದನೆ ಆಗುತ್ತದೆ, ಇದರ ರಾ ಮಟೀರಿಯಲ್ ಎಲ್ಲಿ ಸಿಗ್ತದೆ ಮತ್ತು ಇದರ ಮಾರ್ಕೆಟ್ ಎಲ್ಲಕ್ಕಿಂತ ಹೆಚ್ಚಿಗೆ ಎಲ್ಲಿರ್ತದೆ, ಇದೆಲ್ಲ ಜ್ಞಾನ ಆನ್ ಸ್ಪಾಟ್ ನೀವು ಪಡಿಬಹುದು. ಆಮೇಲೆ ಈಗ ಆಧುನಿಕತೆಗೆ ಸಂಬಂಧಪಟ್ಟಂಗ ಈ ಇದರಲ್ಲಿ ನಾ ಹೇಳದ್ನಲ್ಲ, ವಿ ಮೇಡ್ ಇಟ್ ಎ ಮಾಡರ್ನೈಸ್. ಮೊದಲು ಒಳ್ಳಾಗ ಹಾಕಿ ಕೊಡ್ತಿದ್ರು, ಈ ಕುಟ್ಟಂದ್ರೆ ಕುಟ್ಟಂಗಿಲ್ಲ. ಎಣ್ಣೆ ಗಾಣದೆತ್ತಿನಿಂದ ತೆಗಿತಿದ್ರು, ಅದನ್ನು ಮಾಡೋರಿದ್ದಾರೆ. ಬಟ್ ಲೇಟೆಸ್ಟ್ ಮಷಿನ್ ಮೇಲೂ ನಾವು ಶುದ್ಧ ಎಣ್ಣೆ ತೆಕ್ಕೋಬಹುದು. ಇಲ್ಲಾಂದ್ರೆ ಮಾರ್ಕೆಟ್ ನಿಂದ 85% ಭಾರತೀಯರು ಪಾಮಾಯಿಲ್ ಎಣ್ಣೆ ಉಂಡು ಬದುಕ್ತಿದ್ದಾರೆ. ಇವತ್ತು ದವಾಖಾನೆಗಳು ಯಾಕೆ ಹೆಚ್ಚಾಗಿವೆಯಪ್ಪ ಅಂತಂದ್ರೆ ಈ ಎಣ್ಣೆಯಿಂದಲೇ ಹೆಚ್ಚಾಗಿದೆ. ದೊಡ್ಡದು
ಸೇರು ಎಣ್ಣೆದು. ಶುದ್ಧ ಎಣ್ಣೆ ತಿಂದ್ರಪ್ಪ ಅಂತಂದ್ರೆ ಒಂದು 75% ಬೇಮಾರಿ ಕಡಿಮೆ ಆಗುತ್ತೆ. ಈಗ IT ಸಂಬಂಧಪಟ್ಟಂತ ವ್ಯಕ್ತಿಗಳು ಅವ್ರು ಇಲ್ಲಿ ಬರ್ಬೇಕಾಗಿತ್ತಂದ್ರ ಈಗ IT ಗೆ ಸಂಬಂಧಪಟ್ಟವರು, ಇಂಜಿನಿಯರಿಂಗ್ ಸಂಬಂಧಪಟ್ಟವ್ರ ಸಲುವಾಗಿ ಒಂದು 6 days ವರ್ಕ್ಶಾಪ್ ಇದೆ. ನಮ್ಮ ದೇಶದಲ್ಲಿ ನೀವು ರಾಜಿ ದೀಕ್ಷಿತ್ರ ಹೆಸರು ಕೇಳಿರ್ಬೋದು. ಅವರನ್ನೇ ಫಾಲೋ ಮಾಡ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಸ್ವದೇಶಿ ಅಂತಿದೆ. ಅವರು 6 days ವರ್ಕ್ಶಾಪ್ ಮಾಡ್ತಾರೆ. ಅಂದ್ರೆ 9 ದಿನದಾಗ 6 ದಿನ ಬರೀ ಅದ್ರ ಸಲುವಾಗಿನೇ ಇರ್ತದೆ, ಯೂತ್ ಸಲುವಾಗಿನೇ ಇರ್ತದೆ. ಅಲ್ಲಿ IT, ಇಂಜಿನಿಯರಿಂಗ್, ಮೆಡಿಕಲ್ ಇತ್ಯಾದಿ ಯಾರು ಆ ರೀತಿ ಒಂದು ಟೆಕ್ನಿಕಲಿ ಬೆಳಿಬೇಕಂತಾರೆ ಅವರಿಗಾಗಿ ಈ ಎಕ್ಸಿಬಿಷನ್ ಇರ್ತದೆ. ಅಂದ್ರೆ ವರ್ಕ್ಶಾಪ್ ಇರ್ತದೆ, ಡೈಲಿ 5 hour ವರ್ಕ್ಶಾಪ್ ಮಾಡ್ತದೆ. ಅಷ್ಟೇ ಅಲ್ಲ, ಪಂಚಗವ್ಯದ ಬಗ್ಗೆ 1 ದಿವಸದ ವರ್ಕ್ಶಾಪ್ ಇರ್ತದೆ. ಅಲ್ಲಿಂದ ನಾವೇನ್ ನಾಟಿ ವೈದ್ಯರು ಅಂತ ಕರಿತೀವಿ, ದೇಶಿ ವೈದ್ಯರು, ಇವತ್ತೂ ಸಹ ಈಗ ಸಪೋಸ್ ನಾವು ಮುತ್ತಿಯವರಿಗೆ ನಾವು ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗಿದ್ದೇವೆ. ಈಗ ನಾಟಿ ವೈದ್ಯರು ಒಬ್ಬರು ನನಗೆ ಹೇಳಿದ್ರು, ಸರ್ ಏನಿಲ್ಲ, ನೀವು ನಿತ್ಯ ಒಂದು 2 ಹನಿ ಶುದ್ಧ ಆಕಳ ತುಪ್ಪ ಒಬ್ಬ ಈ ಪ್ಯಾರಾಲಿಸಿಸ್ ಆದ ಮನುಷ್ಯನಿಗೆ ಮೂಗಿನಾಗ ಹಾಕ್ರಿ, 15 ದಿವಸದಲ್ಲಿ ಅವರು ಟೋಟಲಿ ರಿಕವರಿ ಆಗ್ತಾರೆ ಅಂತ. ಸೊ ಈ ರೀತಿ ಕೆಲಸ ಮಾಡ್ತಕ್ಕಂಥ ಸುಮಾರು 1,000 ಜನ ಬೇರೆ ಬೇರೆ ಫೀಲ್ಡ್. ಒಬ್ಬರು ಎಲು ಜೋಡಿಸೋರು ಇರ್ತಾರೆ, ಒಬ್ಬರು ಪ್ಯಾರಾಲಿಸಿಸ್ ರಿಪೇರಿ ಮಾಡೋರು ಇರ್ತಾರೆ. ಹೀಗೆ ಬೇರೆ ಬೇರೆ ರೋಗಗಳಿಗೆ ಅಂದ್ರೆ ಪಾರಂಪರಿಕ ಆಯುರ್ವೇದಿಕ್ ಪದ್ಧತಿ 1,000 ಜನ ಅವ್ರದ್ದು 2 ದಿವಸದ ವರ್ಕ್ಶಾಪ್ ಇದೆ ಇಲ್ಲಿ. 1,000 ಜನ ಒಂದೇ ಕಡೆ ಸಿಗ್ತಾರೆ. ಒಂದೇ ಕಡೆ ಸಿಗ್ತಾರೆ. ಅದನ್ನು ಡಾಕ್ಟರ್ ನಿರ್ಮಲಾ ಕೆಳಮನಿ ಅನ್ನೋರು ಮಾನಿಟರ್ ಮಾಡ್ತಾರೆ. ಇಲ್ಲಿಂದ ಈ ಸ್ವದೇಶಿ ಇದ್ರದ್ದೇನಿದೆ 6 days ವರ್ಕ್ಶಾಪು MS ರಾಮಯ್ಯ ಕಾಲೇಜ್, ಪ್ರಸಿದ್ಧ ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜ್ ಗೊತ್ತಿರ್ಬೋದು, ಅಲ್ಲಿ ಹರಿಶ್ಚಂದ್ರ ಅಂತೇಳಿ ರಾಜೀವ್ ದೀಕ್ಷಿತ್ರ ಫಾಲೋವರ್ ಇದೆ, ಅವ್ರ ನೇತೃತ್ವದಲ್ಲಿ ಆ 6 days ವರ್ಕ್ಶಾಪ್ ನಡೀತದೆ. ಲೋಕ ಉದ್ದು ಹೋಗ್ತದೆ. ಇದ್ರ ಪಕ್ಕದಲ್ಲಿ 2ನೇ ಭಾಗದಲ್ಲಿ ಬರುತ್ತದೆ ಇದು ಸ್ವದೇಶಿ ಮಳಿಗೆಗಳು. ಅಂದ್ರೆ ಗೃಹ ಉತ್ಪನ್ನ, ದೇಶಿ ಉತ್ಪನ್ನ ಏನಿದೆ ಇದರ ವಸ್ತುಗಳು ಮಾರಾಟ ಮಾಡುವ ಸುಮಾರು 400 ರಿಂದ 600 ಸ್ಟಾಲ್ಸ್ ಇರ್ತವೆ. ಈಗ ಮಕ್ಕಳ ಲೋಕ ಅಂದ್ರೆ ಈಗ ನಮ್ಗೆ ಹೈವೇ ಕಂಪ್ಲೀಟ್ ಆಗಿ ಸಮೀಪ ಇಲ್ಲ, ಹೈವೇದಿಂದ 40 ಮೀಟರ್ ಈಚ್ ಕಡೆ, ಹೈವೇ ಬಿಟ್ಟು 40 ಮೀಟರ್ ಈಚ್ ಕಡೆ, ಆಚ ಕಡೆ 40 ಮೀಟರ್ ಆ ಕಡೆ ವೆಹಿಕಲ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ಇರುತ್ತೆ. ಅದಾದ್ಮೇಲೆ ಮಕ್ಕಳ ಲೋಕ, ಅದಾದ್ಮೇಲೆ ಮಧ್ಯದ ಗ್ಯಾಪ್ ಇರ್ತದೆ. ಎಡಗಡೆ ಏನಪ್ಪಾ ಅಂತಂದ್ರೆ ಮಾರಾಟ ಮಳಿಗೆಗಳ ಅಂಗಡಿ ಇರ್ತದೆ. ಇಲ್ರಿ, ಅಂದ್ರೆ ಈ ಜಾಗದಾಗ ಮಾರಾಟ ಮಳಿಗೆ ಇದು ಹೀಗೆ ಉದ್ದಕ್ಕೆ ಇರ್ತದೆ. ಎಷ್ಟು ಟೋಟಲ್ ಮಾರಾಟ ಮಳಿಗೆ ಅರೌಂಡ್ 600 ತನ ಬರ್ಬೋದು. ಅಂದ್ರೆ ಇದನ್ನ ನಾವು 3-4 ಮಳಿಗೆ ಭಾಗ ಮಾಡಿದ್ದೇವೆ. ಪುಸ್ತಕ ಲೋಕದ್ದು ಪುಸ್ತಕ ಲೋಕದಲ್ಲಿ ಮಾರಾಟ ಆಗುತ್ತದೆ, ಕೃಷಿ ಲೋಕದ್ದು ಕೃಷಿಯಲ್ಲಿ ಹೋಗ್ತದೆ. ಅದು ಬಿಟ್ಟು ಏನಿರ್ತವೆ ಸಾಮಾನ್ಯವಾಗಿ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು ಇಲ್ಲಿರ್ತದೆ. ಸೊ ಮಾರಾಟ ಮಳಿಗೆಗಳು ಎಲ್ಲಾನು ಒಂದೇ ಕಡೆ ಇಲ್ರಿ? ಇಲ್ಲ, ಆಯಾ ಸೆಕ್ಷನ್ ಸಂಬಂಧಪಟ್ಟು ಕೆಲವು ಅಲ್ಲೇ ಇರ್ತವೆ. ಪ್ರಾಡಕ್ಟ್ ಇಲ್ಲಿ ಸಿಗಬೇಕು, ದೇಸಿ ವಸ್ತುಗಳು ಇರ್ಬೇಕು ಹೆಚ್ಚಿಂದು 90%. ಮತ್ತು ಗೃಹ ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ. ಭಾರತದಂತಹ ದೇಶದಲ್ಲಿ ಕೈ ತುಂಬ ಕೆಲಸ ಕೊಡಬೇಕಾದ್ರೆ ಗೃಹ ಉದ್ಯೋಗ, ನಾವು ಅಮೇರಿಕಾ ಇತ್ಯಾದಿ ದೇಶಗಳ ಕಾಪಿ ಮಾಡಿದ್ರೆ ಅಲ್ಲಿ ಭೂಮಿ ಹೆಚ್ಚು, ಜನ ಕಡಿಮೆ, ಅವರಿಗೆ ದೊಡ್ಡ ದೊಡ್ಡ ಮಷೀನ್ ಅನಿವಾರ್ಯ ಇದೆ. ಭಾರತ ತಪ್ಪಿ ನಾವು ಎಲ್ಲದಕ್ಕೂ ದೊಡ್ಡ ಮಷೀನ್ಗೆ ಹೋದೆವು ಅಂತಂದ್ರೆ ಈ ದೇಶ ದುರಂತಕ್ಕೆ ಕಾರಣವಾಗುತ್ತದೆ. ಯಾಕಂದ್ರೆ ಎಲ್ಲ ಯುವಕರು ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ನಾವು ಹೇಳಿದ ಗೃಹ ಉದ್ಯೋಗಕ್ಕೆ ಎನ್ಕರೇಜ್ ಕೊಟ್ರೆ ಇನ್ನೂ 10 ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ಉದ್ಯೋಗ ಕೊಡ್ಬೋದು. ಆ ಕಾನ್ಸೆಪ್ಟ್ ಮೇಲೇನೆ ಇದು ಒಂದು ಮಳಿಗೆ ಇರ್ತದೆ, ಈ ರೀತಿ ಮಾಡಿ ಬದುಕೋರ್ದು ನೋಡ್ಲಿಕ್ಕೆ. ಇನ್ನೊಂದು ಕಡೆ 100 ಏನಪ್ಪಾ ಅಂದ್ರೆ ಉದ್ಯೋಗಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಮಳಿಗೆಗಳು ಅದು ಬೇರೆ ಇರ್ತದೆ. ಅಲ್ಲಿನೂ ವರ್ಕ್ಶಾಪ್ ಇರ್ತದೆ, ಇಲ್ಲಿನೂ ಒಂದು ಮಾಹಿತಿ ಕೇಂದ್ರ. ಈಗ ನಾವು ಕೃಷಿ ಕೇಂದ್ರ ನೋಡ್ರಿ